Hello children, let's start 4th standard 3rd chapter, that is the red peacock in the unit 2. Before going to start this lesson, let's see the new words. First one, antiques, old and valuable things. ಹಳೆ ಕಾಲದ ಮತ್ತು ವ್ಯಾಲ್ಯೂಯಬಲ್ ಥಿಂಗ್ಸ್. ಎಕ್ಸಾಟಿಕ್, ಬ್ಯೂಟಿಫುಲ್ ಅಂಡ್ ಅನ್ಯೂಜುವಲ್. ಸುಂದರ ಮತ್ತು ಅಸಾಮಾನ್ಯ. ಎಕ್ಸ್ಪೆಡಿಷನ್, ಎ ಲಾಂಗ್ ಜರ್ನಿ ಅಂಡರ್ಟೇಕನ್ ಫಾರ್ ಎ ಪರ್ಪೋಸ್. ಒಂದು ರೀಸನ್ಗೋಸ್ಕರ ಒಂದು ಲಾಂಗ್ ಜರ್ನಿ ಮಾಡೋದಕ್ಕೆ ನಿರ್ಧಾರ ತಗೊಳ್ಳೋದು. ಎಕ್ಸ್ಪೋಸ್, ಟು ಶೋ ಸಮಥಿಂಗ್ ದಟ್ ಈಸ್ ಹಿಡನ್, ಟು ಟೆಲ್ ದ ಫ್ಯಾಕ್ಟ್ ಅಬೌಟ್ ಸಮಥಿಂಗ್. ಎಕ್ಸ್ಪೋಸ್ ಅಂದ್ರೆ ತೋರಿಸೋದು. ಹೈಡ್, ಅದನ್ನು ತೋರಿಸೋದಕ್ಕೆ ಹೈಡ್ ಮಾಡಿರೋದು. ಥ್ರಾನ್ಡ್, ಗ್ಯಾದರ್ಡ್ ಇನ್ ವೆರಿ ಲಾರ್ಜ್ ನಂಬರ್, ತುಂಬಾ ಜನ ಒಂದೇ ಕಡೆ ಸೇರೋದು. ದ ಗೇಮ್ ವಾಸ್ ಅಪ್, ದ ಸೀಕ್ರೆಟ್ ಪ್ಲಾನ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ಅಂಡ್ ಕೆನಾಟ್ ಬಿ ಕಂಟಿನ್ಯೂ. ಒಂದು ಸೀಕ್ರೆಟ್ ಪ್ಲಾನ್ ಡಿಸ್ಕವರ್ ಆಗೋದು ಅಂಡ್ that cannot be continued. Opening my eyes, making someone realize the truth, ಒಬ್ಬರಿಗೆ ಸತ್ಯವನ್ನು ತಿಳಿಸೋದು. Banished, sent away from a place as punishment, ಒಬ್ಬರನ್ನ ಹೊರಗಡೆ ಹಾಕೋದು. Let's start the lesson. King Krishnadevaraya was very fond of collecting unusual and beautiful things from his kingdom and abroad. Some wicked ministers sold him useless things. They told the king that they were antiques. Tenali Rama knew that the king was being fooled, but he waited for an opportunity to make the king realize it himself. King Krishnadevaraya was very fond. ಒಂದು ಊರಲ್ಲಿ ಕೃಷ್ಣದೇವರಾಯ ಅನ್ನೋ ರಾಜ, ಅವನಿಗೇನಾಗಿರುತ್ತೆ ಅನ್ಯೂಜುವಲ್ ಮತ್ತು ಬ್ಯೂಟಿಫುಲ್ ಥಿಂಗ್ಸ್ನ ಕಲೆಕ್ಟ್ ಮಾಡೋದು ತುಂಬಾ ಇಷ್ಟ ಇರುತ್ತೆ. ಅಂಡ್ ಸಮ್ ವಿಕ್ಡ್ ಮಿನಿಸ್ಟರ್ ಅಂದ್ರೆ ನೀಚ, ದುಷ್ಟ. ವಿಕ್ಡ್ ಮೀನ್ಸ್ ನೀಚ, ದುಷ್ಟ. ಆ ತರ ಮಿನಿಸ್ಟರ್ ಏನ್ ಮಾಡ್ತಾರೆ, ಕಿಂಗಿಗೆ ಸೇಲ್ ಮಾಡೋದಕ್ಕೆ ಬರ್ತಾರೆ ಥಿಂಗ್ಸ್ನ. ತೆನಾಲಿ ರಾಮ ನ್ಯೂ ದಟ್ ದ ಕಿಂಗ್ ವಾಸ್ ಬೀಯಿಂಗ್ ಫೂಲ್ಡ್. ಕಿಂಗ್ ಏನ್ ಮಾಡಿದ್ದಾರೆ, ಫೂಲ್ ಆಗ್ತಾ ಇದ್ದಾರೆ ಅನ್ನೋದು ತೆನಾಲಿ ರಾಮಂಗೆ ಗೊತ್ತಿರುತ್ತೆ. ನೆಕ್ಸ್ಟ್, ಒನ್ ಡೇ ದ ರೈಟ್ ಮೂಮೆಂಟ್ ಕೇಮ್. ಅಲ್ಪ ಬುದ್ಧಿ, an old but extremely greedy minister came to the court with red peacock. Nobody had ever seen such an amazing bird before. What an exotic bird, exclaimed King Krishnadevaraya. Alpha Buddhi, where did you get it from? Alpha Buddhi wanted to fool the king and make some money, your majesty. He said, I wandered all over the world, crossed the 7 seas and dense forest to get this bird for you. And he added slily, I had spent a lot of money. ಅಲ್ಫಾ ಬುದ್ಧಿ ಅನ್ನೋ ಮಿನಿಸ್ಟರ್ ಏನ್ ಮಾಡ್ತಾರೆ, ರೆಡ್ ಪಿಕಾಕ್ ಜೊತೆಗೆ ಬರ್ತಾರೆ ಸೇಲ್ ಮಾಡೋದಕ್ಕೆ. ಯಾರಿಗೆ, ಕಿಂಗಿಗೆ. ರೆಡ್ ಪಿಕಾಕ್ನ ಇಲ್ಲಿವರೆಗೂ ಯಾರು ನೋಡಿರೋದಿಲ್ಲ. ಅವಾಗ ಏನ್ ಕೇಳ್ತಾನೆ ಕಿಂಗ್, ವೇರ್ ಡಿಡ್ ಯು ಗೆಟ್ ಇಟ್ ಫ್ರಮ್, ಎಲ್ಲಿಂದ ತಗೊಂಡ್ ಬಂದಿ ಅಂತ ಕೇಳಿದಾಗ ಅವನ್ ಹೇಳ್ತಾನೆ, 7 ಸಮುದ್ರವನ್ನು ದಾಟಿ ಫಾರೆಸ್ಟ್ ಎಲ್ಲ ಸುತ್ತಾಡಿ ನಾನು ನಿಮ್ಗೋಸ್ಕರ ಈ ಬರ್ಡ್ನ ತಗೊಂಡ್ಬಂದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಕಿಂಗ್ ಅವ್ರ ಟ್ರಿಸರ್ಸಿಗೆ ಹೇಳ್ತಾರೆ ಮನಿನ ಇವರಿಗೆ ಪೇ ಮಾಡಿ ಅಂತ. ಜಸ್ಟ್ ಎ ಮೂಮೆಂಟ್, ಯುವರ್ ಮೆಜೆಸ್ಟಿ, ಇಂಟರ್ಪ್ರಿಟೆಡ್ ತೆನಾಲಿ ರಾಮ ಪೊಲೈಟ್ಲಿ. ಹಿ ಹ್ಯಾಡ್ ಬೀನ್ ಅಬ್ಸರ್ವಿಂಗ್ ದ ಬರ್ಡ್ ಕೇರ್ಫುಲಿ ಅಂಡ್ ಅಂಡರ್ಸ್ಟುಡ್ ದಟ್ ಇಟ್ ವಾಸ್ ಜಸ್ಟ್ an ordinary peacock which had been colored red. But Tenali Rama got it was a only ordinary peacock. Next, what is it, Tenali? The king questioned. I believe, your majesty, Tenali said that we should wait for some time before paying for the expedition. Let us first find whether this bird can live in these new surroundings or not. In fact, I will go the same forest as Alpha Buddhi and find some more peacocks, so this is one does not get lonely. ಈ ಥರ ಬರ್ಡ್ ಒಂದೇ ಇರೋದಿಲ್ಲ. ಸೊ ನಾನು ಮಿನಿಸ್ಟರ್ ಜೊತೆಗೆ ಹೋಗಿ ಫಾರೆಸ್ಟ್ಗೆ ಈ ಥರ ಇನ್ನೂ ಇದಾವ ಅಂತ ನೋಡ್ತೀನಿ ಅಂತ ತೆನಾಲಿ ರಾಮ ಕಿಂಗಿಗೆ ಹೇಳ್ತಾನೆ. ದ ಕಿಂಗ್ ಥಾಟ್ ದಿಸ್ ವಾಸ್ ಗುಡ್ ಐಡಿಯಾ, ಹ್ಯಾಪಿಲಿ ಅಗ್ರೀಡ್. ಅಲ್ಪ ಬುದ್ಧಿ ಡಿಡ್ ನಾಟ್ ಲೈಕ್ ದ ಐಡಿಯಾ. ಕಿಂಗು ಈ ಐಡಿಯಾನ ಒಪ್ಕೋತಾನೆ, ಬಟ್ ಮಿನಿಸ್ಟರ್ ಏನ್ ಮಾಡ್ತಾನೆ, ಈ ಐಡಿಯಾನ ಒಪ್ಕೊಳ್ಳೋದಿಲ್ಲ. ಅನ್ಸೀನ್ by everybody, Tenali Rama had plucked out a feather from the red peacock. He knew for certain now that it was an ordinary peacock dyed red. He took leave of the king and disappeared. ಒಂದು ಫೆದರ್ನ ಪ್ಲಕ್ ಮಾಡ್ತಾನೆ. ಆ ಫೆದರ್ ಮೀನ್ಸ್ ನವಿಲುಗರಿ, ಅದನ್ನ ತಗೋತಾನೆ. ಅವನಿಗೆ ಅವಾಗ ಗೊತ್ತಾಗುತ್ತೆ ಇದು ಆರ್ಡಿನರಿ ರೆಡ್ ಕಲರ್ಡ್ ಪಿಕಾಕ್ ಅಂತ.
He did not go anywhere but stayed comfortably in his own house. He sent his men to look for the painter who had painted the peacock. When the men brought him to Tenali, the painter trembled with fear. Tenali said to the painter, "Don't be afraid. You have done your job so well that you have fooled everybody with your peacock. I now want to paint 10 more peacocks in the same way. You will get handsome reward for your work." In a few days the peacocks ready. Tenali sent for the town crier, who made an announcement inviting people to see the display of amazing red peacocks as King Krishnadevaraya court the next day. People thronged the place grounds eager to see bright peacocks. It was rainy season and that morning the sky was dark with rain clouds. ಇನ್ನು ಫೆದರ್ನ ಪ್ಲಕ್ ಮಾಡಿಂದ ಅವನಿಗೆ ಏನಾಗ ಗೊತ್ತಾಗುತ್ತೆ ಇದು ಆರ್ಡಿನರಿ ಅಂತ. ಅವನಿಗೆ ತೆನಾಲಿ ರಾಮ ಫೈಂಡ್ ಔಟ್ ಮಾಡ್ತಾನೆ ಯಾರನ್ನ, ಈ ಕಲರ್ ಮಾಡಿರೋ ಪೇಂಟರ್ನ. ಸೊ ಅವ್ನು ಕರ್ಕೊಂಡು ಬಂದು ಇನ್ನು 10 ಪಿಕಾಕ್ಗೆ ಕಲರ್ ಮಾಡೋದಕ್ಕೆ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ಕಲರ್ ಪಿಕಾಕ್ ರೆಡಿ ಆದಮೇಲೆ ಎಲ್ಲ ಜನರಿಗೂ ಒಂದೇ ಕಡೆ ಕೂಡೋದಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. Everyone saw Tenali enter the grounds with the splendid peacocks drawn in cages behind him. He bowed in front of King. "I am back, your majesty. The peacocks would now like to meet their friend." The king ordered the peacock earlier presented by Alphabuddhi to be brought there, and all the peacocks were set free. The 11 red peacocks were glorious sight. "Your majesty, I would now like to be rewarded for my expedition," said Tenali. "Certainly, Tenali," the king smiled. "How much did the expedition cost?" "Nothing more than a few buckets of water, some red color, and 10 gold coins for this great artist," replied Tenali, pointing to the painter standing behind the boards. Everybody, including the king, stared in wonder at the painter, the birds, and then at Alphabuddhi. The greedy minister knew the game was up and fell at the king's feet. "I just wanted to show your majesty," said Tenali Rama, bowing low, "how this greedy man was taking advantage for your fondness for strange and exotic things. Over the years he has sold you many worthless things, claiming that they were valuable." ತೆನಾಲಿ ರಾಮ ಈ 10 ಪಿಕಾಕ್ಸ್ನ ತೊಗೊಂಬಂದಿರ್ತಾನೆ, ಅಂದರೆ ಕಲರ್ಡ್ ಪಿಕಾಕ್ಸ್ನ ತೊಗೊಂಡು ಬಂದು ರಾಜನಿಗೆ ಕೇಳ್ತಾನೆ, "ನೀವು ನನಗೆ ಇವಾಗ ಎಷ್ಟು ಪೇ ಮಾಡ್ತೀರಾ ಅಂತ ಕೇಳಿದಾಗ ಕಿಂಗ್ ಏನು ಮಾಡ್ತಾನೆ, ಸ್ಮೈಲ್ ಮಾಡ್ಕೊತ ಹೇಳ್ತಾನೆ, "ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿದಾಗ ತೆನಾಲಿ ರಾಮ ಹೇಳ್ತಾನೆ, 4 buckets ಆಫ್ ವಾಟರ್. ಅಂದರೆ ಅವು ಕಲರ್ ಮಾಡಿರೋಂತಹ ಪಿಕಾಕ್ಸ್ ಆಗಿರೋದ್ರಿಂದ ನೀರು ಹಾಕಿದಾಗ ಕಲರ್ ಹೋಗುತ್ತೆ. ಸೊ ಅವಾಗ ಅರ್ಥ ಮಾಡಿಸ್ತಾನೆ ತೆನಾಲಿ ರಾಮ ಕಿಂಗ್ಗೆ, ಇದು ಪಿಕಾಕ್ ಮಿನಿಸ್ಟರ್ ತಂದಿರೋ ಪಿಕಾಕು ಕೂಡ ಆರ್ಡಿನರಿ ಪಿಕಾಕ್ ಅಂತ. ಅಂಡ್ ಮತ್ತೆ ಹೇಳ್ತಾನೆ, ನಿಮ್ಮನ್ನ ಫೂಲ್ ಮಾಡೋದಕ್ಕೆ ಇವ್ರು ಈ ತರ ಮಾಡಿದ್ದು ಅಂತ. ನೆಕ್ಸ್ಟ್ ಏನಿದೆ ನೋಡೋಣ. The king, great he was, stood and gave Tenali hug. "Thank you for opening my eyes, Tenali. My love for such things had really blinded me." The king then ordered Alphabuddhi to pay back all the money he had previously made. As punishment, he was banished from the court for a month, and the talented painter was hired by the king so that he did not have to work for dishonest people. Suddenly, it started raining, and right in front of their eyes, people saw the rainwater change the exotic red peacocks into ordinary blue. Everyone laughed and praised Tenali for his wisdom. ಅವಾಗ ಕಿಂಗ್ ಹೇಳ್ತಾನೆ, ಅವರಿಗೆ ಹಗ್ ಮಾಡಿ ಥ್ಯಾಂಕ್ ಯು, ನನ್ನ ಕಣ್ಣನ್ನು ನೀ ತೆರೆಸಿದೆ ಅಂತ ಹೇಳಿ ನೆಕ್ಸ್ಟ್ ಮಿನಿಸ್ಟರ್ನ ಬ್ಯಾನಿಷ್ ಮಾಡ್ತಾನೆ, ಅಂದರೆ ಹೊರಗಡೆ ಹಾಕ್ತಾನೆ 1 month ಕೋರ್ಟಿಂದ. ಆ್ಯಂಡ್ ಮಳೆ ಬರಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ರೆಡ್ ಕಲರ್ ಪಿಕಾಕ್ಸ್ ಎಲ್ಲ ನಾರ್ಮಲ್ ಕಲರಿಗೆ ಬರುತ್ತೆ. ಆ್ಯಂಡ್ ಎಲ್ಲರೂ ನಗ್ತಾ ಶಬಾಷ್ ಹೇಳ್ತಾರೆ, ಯಾರಿಗೆ, ತೆನಾಲಿ ರಾಮಗೆ. ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್ and new words and exercise first made homework for you. Thank you.